ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ರಕ್ಷತ್ ಶೆಟ್ಟಿ. ಈಗ ಹೆಡ್ಲೈನ್ಸ್. ರೇಣುಕಾಸ್ವಾಮಿ ಕೊಲೆ ಕೇಸಲ್ಲೂ 3 ಕೊನೆಗೂ ಹೊರಕ್ಕೆ. ತುಮಕೂರು ಜೈಲಿಂದ ರಿಲೀಸ್ ಆದ 3 ಆರೋಪಿಗಳು ಕೇಶವಮೂರ್ತಿ, ಕಾರ್ತಿಕ್, ನಿಖಿಲ್ ನಾಯಕ್ ಬಿಡುಗಡೆ. ಶ್ಯೂರಿಟಿ ಸಿಗದೆ ಒದ್ದಾಡಿ ಕೊನೆಗೂ ಇವತ್ತು 3 ರಿಲೀಸ್. ಜೈಲು ಸೇರಿ ಹೊರಬಂದರೂ ಕಮ್ಮಿಯಾಗದ ಆರೋಪಿಗಳ ಹುಸಿ ದೌಲತ್ತು. ನಮ್ಮನೆಯವರ ಬಳಿ ಯಾಕೆ ಹೋಗಿದ್ದು ಅಂತ ಮಾಧ್ಯಮದವರ ಮೇಲೆ ಅರಚಾಟ. ಸಿಎಂ ಸಿದ್ದರಾಮಯ್ಯ ಶರ್ಟಿಗೆ ತಗಲಿದ ಬೆಂಕಿ. ಕಿತ್ತೂರು ಚೆನ್ನಮ್ಮ ಜ್ಯೋತಿಗೆ ಚಾಲನೆ ಕಾರ್ಯಕ್ರಮದಲ್ಲಿ ಅವಘಡ. ವಿಧಾನಸೌಧದ ಕಾರ್ಯಕ್ರಮದಲ್ಲಿ ಅಂಗಿಗೆ ಶಾಖದ ಬಿಸಿ. ತಪ್ಪಿದ ಹೆಚ್ಚಿನ ಅನಾಹುತ. ಇಡಿ ಲೋಕಾಯುಕ್ತ ತನಿಖೆ ಎದುರಿಸಲು ಸಿಎಂ ಸಿದ್ದರಾಮಯ್ಯ ರೆಡಿ. ನಾವು ಯಾವುದೇ ತಪ್ಪು ಮಾಡಿಲ್ಲ, ತನಿಖೆ ಮಾಡಲಿ, ಸತ್ಯ ಹೊರಗೆ ಬರಲಿ ಅಂತ ಆಪ್ತರ ಬಳಿ ಹೇಳಿರೋ ಸಿಎಂ. ಸಿಎಂ ವಿರುದ್ಧದ ಮೂಡಾ ಪ್ರಕರಣದಲ್ಲಿ ಇಡಿ ಎಂಟ್ರಿ. ಸಿದ್ದರಾಮಯ್ಯ ಆಪ್ತರ ಮನೆ, ಕಚೇರಿ ಮೇಲೆ ದಾಳಿಗೆ ಸಜ್ಜು. ಸಚಿವರಾದ ಮಹದೇವಪ್ಪ, ಜಮೀರ್, ಭೈರತಿ ಸುರೇಶ್ಗೂ ಕಾದಿದೆಯಾ ಶಾಕ್. ಮೂಡಾ ಕೇಸ್ ಸಂಬಂಧ ದೂರುದಾರ ಸ್ನೇಹಮಯಿ ಕೃಷ್ಣಗೆ ಇಡಿ ಬುಲಾವ್. ನಾಳೆ ಇಡಿ ವಿಚಾರಣೆಗೆ ಹೋಗ್ತೀನಿ. ಮೂಡಾ ಹಗರಣ ಸಂಬಂಧ ಮತ್ತಷ್ಟು ಮಾಹಿತಿ ಕೊಡ್ತೀನಿ. ನ್ಯೂಸ್ ಫಸ್ಟ್ಗೆ ಸ್ನೇಹಮಯಿ ಕೃಷ್ಣ ಮಾಹಿತಿ. ಸೈಟ್ ವಾಪಸ್ ಕೊಡ್ತೀನಿ ಅಂತಂದ್ರೆ ತಪ್ಪಾಗಿದೆ ಅಂತಾನೆ ಅರ್ಥ. ಪ್ರಕರಣದಲ್ಲಿ ಖುದ್ದು ಸಿದ್ದರಾಮಯ್ಯ ಹೆಸರು ಕೇಳಿಬಂದಿದೆ. ಕೂಡಲೇ ರಾಜೀನಾಮೆ ನೀಡಬೇಕು ಅಂತ ಸಂಸದ ಯದುವೀರ್ ಒಡೆಯರ್ ಆಗ್ರಹ. ರಾಜ್ಯದಲ್ಲಿ ಮತ್ತೆ ಆಪರೇಷನ್ ಕಮಲ ಆಟ ಆರಂಭ. ಮುಂದೆ ಮೂಡಾ ದಾಳ, ಹಿಂದೆ ಸೈಲೆಂಟ್ ಗಾಳ. 13 ಕಾಂಗ್ರೆಸ್ ಶಾಸಕರಿಗೆ ಕರೆ. 45 ಎಂಎಲ್ಎಗಳನ್ನು ಸೆಳೆಯೋದಕ್ಕೆ ಬಿಜೆಪಿ ಮಾಸ್ಟರ್ ಪ್ಲಾನ್. ಆಪರೇಷನ್ ಕಮಲದ ಬೆನ್ನಲ್ಲೇ ಹಸ್ತಪಡೆ ಅಲರ್ಟ್. ತಮ್ಮನ್ನ ಸಂಪರ್ಕಿಸಿರೋ ಬಗ್ಗೆ ಸಿದ್ದರಾಮಯ್ಯಗೆ ಮಾಹಿತಿ ಕೊಟ್ಟಿರೋ ಕೆಲ ಶಾಸಕರು. ಬಿಜೆಪಿಗರು ಮಾತನಾಡಿರೋ ಆಡಿಯೋ ಹಸ್ತಾಂತರ. ಸರ್ಕಾರ ಅಲರ್ಟ್. ಗಾಂಧಿ ಜಯಂತಿ ಹಿನ್ನೆಲೆ ಸಿಎಂ ಡಿಸಿಎಂ ಪಾದಯಾತ್ರೆ. ಗಾಂಧಿ ಭವನದಿಂದ ವಿಧಾನಸೌಧದವರೆಗೆ ನಡಿಗೆ. ವಿಧಾನಸೌಧದ ಗಾಂಧಿ ಪ್ರತಿಮೆಗೆ ಗೌರವ ಸಮರ್ಪಣೆ. ಬೆಳಗಾವಿ ವಿಭಜನೆಯ ಚರ್ಚೆ ಮುನ್ನೆಲೆಗೆ ಬರ್ತಾ ಇದ್ದಂತೆ ಗರಿಗೆದರಿದ ಚಟುವಟಿಕೆ. ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಭೇಟಿಯಾದ ಚಿಕ್ಕೋಡಿ ಜಿಲ್ಲಾ ಹೋರಾಟ ಸಮಿತಿ ನಿಯೋಗ. ಇಟ್ಟ ಹೆಜ್ಜೆ ಹಿಂದಿಡಲ್ಲ ಅಂತ ಹೆಬ್ಬಾಳ್ಕರ್ ಅಭಯ. ರಾಮಾರೂಢ ಶ್ರೀಗಳಿಗೆ ವಂಚನೆ ಕೇಸ್ಗೆ ಟ್ವಿಸ್ಟ್. ಬಗೆದಷ್ಟು ಬಯಲಾಗ್ತಾ ಇದೆ. ಆರೋಪಿ ಪ್ರಕಾಶ್ ಮುದೋಳ ಬಂಡ. ಸಚಿವ ಆರ್.ಬಿ. ತಿಮ್ಮಾಪುರೆ ಹೆಸರಲ್ಲೂ ಮೋಸ. ಈಗಾಗಲೇ ಬಿಎಂಟಿಸಿ ಎಂಡಿಗೆ ಸೂಚನೆ ಕೊಟ್ಟಿದ್ದೀವಿ. ಇರಿತಕ್ಕೊಳಗಾದ ಕಂಡಕ್ಟರ್ಗೆ ಹಣಕಾಸಿನ ನೆರವು ನೀಡಲು ಹೇಳಿದ್ದೀವಿ. ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಪ್ರತಿಕ್ರಿಯೆ. ಬೆಂಗಳೂರಲ್ಲಿ ಯುವತಿಯ ಜೊತೆ ರೌಡಿ ರೀತಿ ವರ್ತಿಸಿದ ಆಟೋ ಚಾಲಕನ ದೌರ್ಜನ್ಯ ವಿರುದ್ಧ ಎಲ್ಲೆಡೆ ಆಕ್ರೋಶ. ಕೇಳಿದ್ದಷ್ಟು ಹಣ ಕೊಡದೇ ಇದ್ದಿದ್ದಕ್ಕೆ ಯುವತಿಗೆ ಅವಾಚ್ಯ ಶಬ್ದಗಳಿಂದ ನಿಂದನೆ. ಕತ್ತೆ ಖರೀದಿಸಿದವರಿಗೀಗ ಕತ್ತೆ ಹಾಲಿನ ಚಿಂತೆ. ಫ್ರಿಜ್ಜಲ್ಲಿಟ್ಟಿರೋ 1000 ಲೀಟರ್ ಕತ್ತೆ ಹಾಲು ಹಾಳಾಗೋ ಭೀತಿ. ವಿಜಯನಗರ ಜಿಲ್ಲಾಡಳಿತದ ಮೊರೆ ಹೋದ 100 ರೈತರು. ಇಸ್ರೇಲ್ ನೆಲೆಸಿರುವ ಭಾರತೀಯರಿಗೆ ಕೇಂದ್ರ ಸರ್ಕಾರದ ಎಚ್ಚರಿಕೆ. ಅನಗತ್ಯವಾಗಿ ಪ್ರಯಾಣ ಬೇಡ, ಸುರಕ್ಷಿತವಾಗಿರಿ ಅಂತ ಸೂಚನೆ. ಮಧ್ಯಪ್ರಾಚ್ಯದ ಘಟನೆ ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದೀವಿ ಅಂದರು ಸಚಿವ ಜೈಶಂಕರ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.